ಮೂವಿಯ ಮೊದಲೇ ಸೀನ್ನಲ್ಲೇ ನಮಗೆ ಮೂವಿಯ ಹೀರೋ ತೋರಿಸ್ತಾರೆ. ಇವನ ಹೆಸರೇ ರಾಬಿ. ಇದ್ರ ನೆಕ್ಸ್ಟ್ ಸೀನ್ನಲ್ಲೇ ನಮಗೆ ಮೂವಿ ಹೀರೋಯಿನ್ ಕೂಡ ತೋರಿಸ್ತಾರೆ. ಇವಳ ಹೆಸರು ಏಂಜಲ್. ಏಂಜಲ್ನ ನೋಡಿದ ತಕ್ಷಣ ರಾಬಿಗೆ ಲವ್ ಅಟ್ ಫಸ್ಟ್ ಸೈಟ್ ಆಗೋಗ್ಬಿಡುತ್ತೆ. ಹೇಗಾದ್ರೂ ಮಾಡಿ ಇವಳನ್ನ ಮಾತಾಡಿಸ್ಬೇಕು ಅಂತ ಕಾಯ್ತಾ ಇರ್ತಾನೆ. ಅವಾಗ ಏಂಜಲ್ನ ಕೈ ಹಿಡ್ಕೊಂಡು ಯಾರೋ ಒಬ್ಬ ಎಳ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೇನು ನಮ್ಮ ಹೀರೋಗೆ ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು ತನ್ನ ಹೀರೋಯಿಸಮ್ ತೋರ್ಸನ್ನಂತ ಆ ವ್ಯಕ್ತಿನ ಹಿಡ್ಕೊಂಡು ನೀವು ತಲೆ ಕೆಡಿಸ್ಕೊಂಬೇಡಿ, ನಾನು ನೋಡ್ಕೋತೀನಿ ಅಂತಾನೆ. ಆಗ ಏಂಜಲ್ ಅಲ್ಲಿಂದ ಕಾರ್ ಹೊತ್ಕೊಂಡು ಹೊರಟೋಗ್ತಾಳೆ. ಈ ಕಡೆ ನಮ್ಮ ಹೀರೋ ಅವ್ನಿಗೆ ಹೊಡಿತವನೆ ಅನ್ಕೊಂಡ್ರೆ ಅವನ ಹತ್ರನೇ ಒದೆ ತಿಂತಾ ಇರ್ತಾನೆ. ಇದ್ರ ನೆಕ್ಸ್ಟ್ ಡೇಗೆ ರಾಬಿ ಕೈಗೆ ಮತ್ತೆ ಕತ್ಗೆ ಬ್ಯಾಂಡೇಜ್ ಹಾಕೊಂಡು ಏಂಜಲ್ ಮುಂದೆ ಬರ್ತಾನೆ. ಏಂಜಲ್ ಹೇಳ್ತಾನೆ, ನೋಡಿ ನಿಮ್ಮಿಂದ ನಾನು ಅವನ ಹತ್ರ ಒದೆ ತಿಂದೆ, ಈಗ ನನ್ನ ಕೈಲಿ ಊಟ ಮಾಡೋಕ್ಕೂ ಆಗ್ತಿಲ್ಲ ಅಂತ ಹೇಳ್ತಾನೆ. ಇದರಿಂದ ಏಂಜಲ್ ಮನಸ್ಸಲ್ಲಿ ರಾಬಿ ಬಗ್ಗೆ ಸಿಂಪತಿ ಉಟ್ಕೊಳ್ಳುತ್ತೆ. ಇದೇ ರೀತಿ ಸ್ವಲ್ಪ ದಿನ ಹೀಗೆ ಹೋಗುತ್ತೆ. ಕೊನೆಗೆ ಏಂಜಲ್ಗೆ ರಾಬಿ ಮೇಲೆ ಲವ್ ಆಗಿಬಿಡುತ್ತೆ. ರಾಬಿ ಒಂದಿನ ಏಂಜಲ್ ಹತ್ರ ಹೇಳ್ತಾನೆ, ನಾವು ಓದೋಕ್ಕೋಸ್ಕರ 6 ತಿಂಗಳು ಅಮೆರಿಕಾಗೆ ಹೋಗ್ತಾ ಇದ್ದೀನಿ ಅಂತ. ಇದರಿಂದ ಏಂಜಲ್ಗೆ ಬೇಜಾರಾಗಿ ಹೇಳ್ತಾಳೆ, 6 ತಿಂಗಳು ನಿನ್ನ ಬಿಟ್ಟು ನಾನು ಹೆಂಗಿರ್ಲಿ ಅಂತ. ಆಗ ಏಂಜಲ್ನ ಕನ್ವಿನ್ಸ್ ಮಾಡ್ತಾನೆ ರಾಬಿ, ಈಗ 6 ತಿಂಗಳು ಕಷ್ಟಪಟ್ರೆ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಕನ್ವಿನ್ಸ್ ಮಾಡ್ತಾನೆ. ಆ ಏಂಜಲ್ ಕೂಡ ಒಪ್ಕೋತಾಳೆ. ರಾಬಿ ಹೇಳ್ತಾನೆ, ನಾನು ನಾಳೆನೇ ಹೋಗ್ಬೇಕು ಅಮೇರಿಕಾಗೆ, ಅದಕ್ಕೆ ನಾವು ಇಬ್ರು ಒಟ್ಟಿಗೆ ಡಿನ್ನರ್ ಮಾಡೋಣ ಅಂತ. ಏಂಜಲ್ ಕೂಡ ಒಪ್ಕೋತಾಳೆ. ರಾಬಿ ಏಂಜಲ್ ಪ್ರಪೋಸ್ ಮಾಡೋಕ್ಕೋಸ್ಕರ ಒಂದು ರಿಂಗ್ ತಗೋತಾನೆ. ಏಂಜಲ್ ಕೂಡ ರಾಬಿಗೋಸ್ಕರ ಒಂದು ಶೂ ತಗೋತಾಳೆ. ರಾಬಿ ಇಲ್ಲಿ ಬ್ಯೂಟಿಫುಲ್ ಆಗಿ ರೊಮ್ಯಾಂಟಿಕ್ ಆಗಿ ಅರೇಂಜ್ಮೆಂಟ್ ಮಾಡಿರ್ತಾನೆ. ಮತ್ತೆ ಏಂಜಲ್ಗೋಸ್ಕರ ಕಾಯ್ತಾ ಇರ್ತಾನೆ. 1 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ, ಏಂಜಲ್ ಬರಲ್ಲ. ಇದರಿಂದ ಇನ್ನೂ ಬೇಜಾರಾಗೋಳೆ ಅಂತ ಅವನಿಗೆ ಫೋನ್ ಮಾಡ್ತಾನೆ. ಅದೇ ಏಂಜಲ್ ಫೋನ್ ಎತ್ತಲ್ಲ. ಹೀಗಾಗಿ ಏಂಜಲ್ನ ಮನೆಗೆ ಹೋಗಿ ಕರ್ಕೊಂಬರೋಣ ಅಂತ ಮನೆ ಹತ್ರ ಹೋಗಿ ಮನೆ ಬಾಗ್ಲು ಹೊಡಿತಾನೆ. ಆದ್ರೆ ಮನೇಲಿ ಯಾರು ಇರೋದಿಲ್ಲ. ನನ್ನ ಮೇಲೆ ಅವಳು ಬೇಜಾರು ಮಾಡ್ಕೊಂಡವಳೆ, ಓಲಿ ಬಂದ್ಮೇಲೆ ಸಾರಿ ಕೇಳೋಣ ಅಂತ ಅವನಲ್ಲೇ ಕೂತ್ಕೋತಾನೆ. ನಾಳೆ ಬೆಳಗ್ಗೆ ಆಗುತ್ತೆ, ಆದ್ರೆ ಏಂಜಲ್ ಬರೋದಿಲ್ಲ. ಇನ್ನೂ ವೆಯ್ಟ್ ಮಾಡಿದ್ರೆ ನನ್ನ ಫ್ಲೈಟ್ ಮಿಸ್ ಆಗ್ಬಿಡುತ್ತೆ ಅಂತ ರಾಬಿ ಏಂಜಲ್ಗೋಸ್ಕರ ತಂದಿರೋ ರಿಂಗು ಮತ್ತೆ ಅವನ ಲೆಟರ್ನ ಒಂದು ಬ್ಯಾಗ್ ಹಾಕಲಿಂದ ಹೊರಟೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಒಬ್ಳು ಹಾಲಾಕೋಳು ಬರ್ತಾಳೆ. ಹಾಲಾಕೋಳು ಆ ರಿಂಗ್ನ ಎತ್ಕೊಂಡು ಹಾಲ್ನ ಹಾಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ಚೀಟಿನ ಅಲ್ಲೇ ಬೀಳ್ಸಿ ಹೋಗ್ಬಿಟ್ಟಿರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಏಂಜಲ್ ಅಲ್ಲಿ ಬಂದು ಆ ಚೀಟಿನ ಓದ್ ನೋಡ್ತಾಳೆ. ಸೀನ್ ಕಟ್ಟಾಗಿ 6 ತಿಂಗಳು ಆದ್ಮೇಲೆ ತೋರಿಸ್ತಾರೆ. ಏಂಜಲ್ ಇರೋ ಬಿಲ್ಡಿಂಗ್ ನ ಡೆಮಾಲಿಷ್ ಮಾಡ್ತಾ ಇರ್ತಾರೆ. ಅಲ್ಲಿರೋ ಜನ ಎಲ್ಲ ಬೇರೆ ಕಡೆ ಶಿಫ್ಟ್ ಆಗ್ತಾ ಇರ್ತಾರೆ. ಅಲ್ಲೇ ಇದ್ದ 3 ಜನ ಆಂಟಿದಿರು ಏಂಜಲ್ ನ ಮನೆ ಕಡೆ ನೋಡ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ಹುಡುಗಿ ಎಲ್ಲೋದ್ಲು, ಸ್ವಲ್ಪ ದಿನದಿಂದ ಕಾಣ್ತಾ ಇಲ್ಲ. ಕ್ಯಾಪ್ ಹಾಕೊಂಡಿರೋ ಆಂಟಿ ಏಂಜಲ್ ಮನೆ ಹತ್ರ ಹೋಗಿ ಬೆಲ್ ಮಾಡ್ತಾಳೆ. ನಿಧಾನಕ್ಕೆ ಡೋರ್ ಓಪನ್ ಆಗುತ್ತೆ. ಆಂಟಿಗೆ ಏಂಜಲ್ ಕಾಣಿಸ್ತಾಳೆ. ಆಂಟಿ ಏಂಜಲ್ನ ಕೇಳ್ತಾಳೆ, ಯಾಕೆ ಮಗಳೇ ಸ್ವಲ್ಪ ದಿನ ನೀನ್ ಕಾಣಿಸ್ತಾ ಇಲ್ಲ, ಮತ್ತೆ ಎಲ್ಲರೂ ಮನೆ ಖಾಲಿ ಮಾಡ್ತವ್ರೆ, ನೀನ್ ಖಾಲಿ ಮಾಡಲ್ವ ಅಂತ ಕೇಳ್ತಾಳೆ. ಏಂಜಲ್ನ ಮನೆ ಖಾಲಿ ಮಾಡಲ್ಲ ಅಂತ ಟಪ್ಪನಾಗ ಬಾಗಿಲು ಹಾಕ್ತಾಳೆ. ಆಂಟಿ ಟಪ್ಪನ ಕೆಳಗಡೆ ಬೀಳ್ತಾಳೆ. ಆಂಟಿ ಮತ್ತೆ ಎದ್ದು ಬಾಗಿಲು ತಟ್ತಾಳೆ. ಆಗ ಏಂಜಲ್ ಹೇಳ್ತಾಳೆ, ನಾನು ಬಾಗಿಲು ತೆಗಿಯೋದಿಲ್ಲ, ನೀವೇ ಬೇಕಾದ್ರೆ ತಕೊಂಡು ಒಳಗಡೆ ಬನ್ನಿ ಅಂತ. ಆಂಟಿ ಬಾಗಿಲು ತಕೊಂಡು ಒಳಗಡೆ ಹೋಗ್ತಾಳೆ. ನೋಡಿದಾಗ ಮನೆ ಪೂರ್ತಿ ಖಾಲಿ ಇರುತ್ತೆ. ಆಗ ಒಂದು ರೂಮ್ಗೆ ಹೋಗ್ತಾಳೆ. ಅಲ್ಲಿ ಏಂಜಲ್ ಗೋಡೆ ಕಡೆ ಮುಖ ಮಾಡ್ಕೊಂಡು ನಿಂತಿರ್ತಾಳೆ. ಆಗ ಆಂಟಿ, ಮಗಳೇ ನೀನ್ ಯಾವಾಗ ಖಾಲಿ ಮಾಡ್ತೀಯ ಮನೆ ಅಂತ ಕೇಳ್ತಾಳೆ. ಟಕ್ಕನಾಗ ಏಂಜಲ್ ತಿರುಗಿದ ತಕ್ಷಣ ಏಂಜಲ್ ಕಣ್ಣು ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಇದನ್ನ ನೋಡಿದ ಆಂಟಿ ಎದುರುಕೊಂಡು ದೆವ್ವ 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 ಅಂತ ಕಿರ್ಚಾಡ್ಕೊಂಡು ಅಲ್ಲಿಂದ ಆಚೆ ಬರ್ತಾಳೆ. ಅವ್ ಬಂದು ಅಲ್ಲಿಂದನೇ ಓಡಕ್ ಶುರು ಮಾಡ್ತಾಳೆ. ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಇದ್ದ ಒಂದ್ ಮನೆ ಕಪಲ್ಸು ಈ ಆಂಟಿನ ನೋಡಿ ಇವಳ್ಯಾಕೆ ಈ ತರ ಗಾಬರಿಯಿಂದ ಓಡ್ತಾವಳೆ ಅಂತ ಕನ್ಫ್ಯೂಸ್ ಆಗಿ ನೋಡ್ತಾ ಇರ್ತಾರೆ. ಆಂಟಿ ಇಮಿಡಿಯೇಟ್ಲಿ ಪೊಲೀಸ್ನವ್ರಿಗೆ ಫೋನ್ ಮಾಡ್ಬಿಟ್ಟು ನಮ್ಮ ಬಿಲ್ಡಿಂಗ್ ಅಲ್ಲಿ ದೆವ್ವ ಇದೆ, ಬೇಗ ಬನ್ನಿ ಅಂತ ಹೇಳ್ತಾಳೆ. ಪೊಲೀಸ್ನವ್ರು ಕೂಡ ಅವಳ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾಕೆಂದ್ರೆ ಇದೇ ತರ ಸುಮಾರು ಜನ ಆ ಬಿಲ್ಡಿಂಗ್ ಅಲ್ಲಿ ದೆವ್ವ ಇದೆ ಅಂತ ಕಂಪ್ಲೇಂಟ್ ಮಾಡಿರ್ತಾರೆ. ಆಗ ಪ್ರತಿ ಸಲ ಪೊಲೀಸ್ನವ್ರು ನೋಡಿದಾಗ ಅಲ್ಲೇನು ಇರೋದಿಲ್ಲ. ಹಾಗಾಗಿ ಈ ಸಲ ಕೂಡ ಇಬ್ರು ಪೊಲೀಸ್ನವರಲ್ಲಿ ಹೋಗ್ತಾರೆ ನೋಡ್ಕೊಂಡ್ ಬರಕ್ಕೆ. ಹೊಸ್ದಾಗೆ ಬಂದಿರೋ ಪೊಲೀಸ್ ಲೇಡಿ ಕೇಳ್ತಾಳೆ, ಆ ಬಿಲ್ಡಿಂಗ್ ಅಲ್ಲಿ ಏನಾಯ್ತು ಅಂತ. ಅದಕ್ಕೆ ಪೊಲೀಸ್ ಹೇಳ್ತಾನೆ, ಒಂದು 6 ತಿಂಗಳಿದ್ದೆ 4ನೇ ಫ್ಲೋರ್ ಇಂದ ಒಬ್ಬ ಬಿದ್ದು ಸತ್ತೋದ. ಅದೇ ಅವ್ನ ಕಣ್ಣಿಗೆ ರಾಡ್ ಚುಚ್ಕೊಂಡಿತ್ತು. ಗೊತ್ತಿಲ್ಲ ಅವನು ಸೂಸೈಡ್ ಮಾಡ್ಕೊಂಡೋ ಇಲ್ಲ ಯಾರು ಕೊಲೆ ಮಾಡೋದ್ರು ಅಂತ. ಅವ್ನು ಸತ್ತಾಗಿಂತ ಹೇಳ್ತಾರೆ ಅಲ್ಲಿ ದೆವ್ವ ಇದೆ, ಭೂತ ಇದೆ ಅಂತ. ಆದ್ರೆ ಇದುವರೆಗೂ ನಮ್ಗೆ ಅಲ್ಲೇನು ಸಿಕ್ಕಿಲ್ಲ. ಈ ಕಡೆ ಪೊಲೀಸ್ನವರು ಆ ಅಪಾರ್ಟ್ಮೆಂಟ್ಗೆ ಬರ್ತಾರೆ. ಬಂದು ಏಂಜಲ್ ಮನೆ ಡೋರ್ನ ನಾಕ್ ಮಾಡ್ತಾರೆ. ಏಂಜಲ್ ಕೂಡ ಡೋರ್ ತೆಗಿತಾಳೆ. ಪೊಲೀಸ್ನವ್ರಿಗೆ ಏಂಜಲ್ ನಾರ್ಮಲ್ ರೀತಿ ಕಾಣಿಸ್ತಾಳೆ. ಪೊಲೀಸ್ನವ್ರು ಕೇಳೋ ಕ್ವಶನ್ಗೆಲ್ಲ ಏಂಜಲ್ ಆನ್ಸರ್ ಮಾಡ್ತಾಳೆ. ಆದ್ರೆ ಪೊಲೀಸ್ನವರು ಯಾಕೆ ನೀನ್ ಮನೆ ಖಾಲಿ ಮಾಡಲ್ಲ ಅಂದಾಗ ಏಂಜಲ್ ವಾಯ್ಸ್ ಸಡನ್ ಆಗಿ ಬದಲಾಗಿ ಹೇಳ್ತಾಳೆ, ನಾನು ಈ ಮನೆ ಖಾಲಿ ಮಾಡಲ್ಲ ಅಂತ ಹೇಳ್ದೆ ತಾನೆ ಅಂತ. ಆಗ ಪೊಲೀಸ್ನವರು ಏಂಜಲ್ ಮನೆ ಒಳಗಡೆ ಹೋಗೋಕೆ ಟ್ರೈ ಮಾಡ್ತಾರೆ. ಆಗ ಏಂಜಲ್ ಪೊಲೀಸವನ್ನ ಹೇಳ್ತಾಳೆ. ಪೊಲೀಸವನು ನಿನ್ ಕೈ ಇಷ್ಟು ಸಾಫ್ಟ್ ಆಗಿ ಉದ್ದಾಗಿದೆ ಅಂತ ನೋಡ್ತಾನೆ. ಸಡನ್ ಆಗಿ ನೋಡಿದಾಗ ಏಂಜಲ್ ನಿಂತಿರೋ ಜಾಗದಲ್ಲೇ ನಿಂತಿರ್ತಾಳೆ. ಆದ್ರೆ ಅವಳ ಕೈ ಮಾತ್ರ ಉದ್ದ ಆಗ್ಬಿಟ್ಟಿರುತ್ತೆ. ಇದನ್ನ ನೋಡಿದ ಆ ಆಂಟಿ ತಲೆ ತಿರುಗಿ ಅಲ್ಲೇ ಬಿದ್ದು ಹೋಗ್ತಾಳೆ. ಮತ್ತೆ ಆ ಪೊಲೀಸ್ನವರು ಅಲ್ಲಿಂದ ಓಡ್ ಬರ್ತಾರೆ.
ಮತ್ತೆ ಆ ಏಂಜಲ್ ಆಂಟಿಗೆ ಹೇಳ್ತಾಳೆ, ಆಂಟಿ ಈ ಓವರ್ ಆ್ಯಕ್ಟಿಂಗ್ ಬೇಡ, ಇಲ್ಲಿಂದ ಎದ್ದು ಹೋಗು, ಮತ್ತೆ ಮನೆ ಖಾಲಿ ಮಾಡು ಅಂತ ನಾನು ಮತ್ತೆ ತೊಂದರೆ ಕೊಟ್ಟರೆ ಸರಿ ಇರಲ್ಲ ಅಂತೇಳೆ. ಆಂಟಿ ಕೂಡ ಅಲ್ಲಿಂದ ಎದ್ದು ಪುನಃ ಓಡ್ತಾಳೆ. ಮತ್ತೆ ಕೂಡ ಆ ಕಪಲ್ಸ್ ಇವಳ್ಯಾಕೆ ಹಿಂಗೆ ಓಡ್ತಾಳೆ ಅಂತ ಕನ್ಫ್ಯೂಸ್ ಆಗಿ ನೋಡ್ತಾ ಇರ್ತಾಳೆ. ಪೊಲೀಸ್ನವರು ಈ ವಿಷಯನ ಸೀರಿಯಸ್ ಆಗಿ ತಗೊಂಡು ಒಂದು ಮಿಲಿಟರಿ ಟೀಮ್ನ ಕರೆಸ್ತಾರೆ. ಆ ಮಿಲಿಟರಿ ಟೀಮ್ನ ಕ್ಯಾಪ್ಟನ್ ಹೇಳ್ತಾನೆ, ಬಿಲ್ಡಿಂಗ್ ಅಲ್ಲಿ ಯಾರೋ ಒಬ್ಬ ಇದ್ದಾನೆ, ಅವನು ನಮ್ಮ ಪೊಲೀಸ್ ಅವ್ರನ್ನ ಸಾಯಿಸೋಕೆ ಟ್ರೈ ಮಾಡೋನೆ, ಹೇಗಾದ್ರು ಮಾಡೋ ಅವನ್ನ ಹಿಡಿಲೇಬೇಕು, ಅವನೇನೋ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡಿದ್ರೆ ಅವನ್ನ ಶೂಟ್ ಮಾಡ್ಬಿಡಿ ಅಂತ ಚೀಫ್ ಹೇಳ್ತಾನೆ. ಈಗ ಮಿಲಿಟರಿ ಟೀಮ್ ಅವರು ಏಂಜಲ್ ಮನೆ ಹತ್ರ ಬರ್ತಾರೆ. ಏಂಜಲ್ ಮನೆ ಹತ್ರ ಬಂದು ಆ ಗೋಡೆಗೊಂದು ತೂತ್ ಮಾಡ್ತಾರೆ. ತೂತ್ ಮಾಡಿ ಒಳಗಡೆ ನೋಡ್ತಿರ್ಬೇಕಾರೆ ಏಂಜಲ್ ಅವ್ರ ಕಣ್ಣಿಗೆ ಚುಚ್ಬಿಡ್ತಾಳೆ. ಆ ತೂತಿಂದ ಒಂದು ಕ್ಯಾಮ್ರಾನ ಬಿಟ್ಟು ನೋಡ್ತಾರೆ. ಇದನ್ನೆಲ್ಲ ಕೆಳಗಡೆಯಿಂದ ಚೀಫ್ ನೋಡ್ತಾ ಇರ್ತಾನೆ. ಆದ್ರೆ ಆ ಕ್ಯಾಮ್ರಾದಲ್ಲಿ ಚೀಫ್ಗೆ ಯಾರು ಕಾಣಿಸಲ್ಲ. ಚೀಫ್ ಅವ್ರ ಟೀಮಿಗೆ ಹೇಳ್ತಾನೆ, ಬಾಗಿಲನ್ನ ಹೊಡ್ಕೊಂಡು ಮನೆ ಒಳಗಡೆ ಹೋಗಿ ಅಂತ. ಅದೇ ರೀತಿ ಮಿಲಿಟರಿ ಟೀಮ್ ಅವರು ಕೂಡ ಬಾಗಿಲನ್ನ ಹೊಡ್ಕೊಂಡು ಒಳಗಡೆ ಹೋಗ್ತಾರೆ. ಆದ್ರೆ ಅಲ್ಲಿ ಅವ್ರಿಗೆ ಯಾರು ಕಾಣೋದಿಲ್ಲ. ಆದ್ರೆ ಅಲ್ಲಿ ಏಂಜಲ್ ಸೋಫಾ ಮೇಲೆ ಸುಮ್ಮನೆ ಕೂತಿರ್ತಾಳೆ. ಆಗ ಚೀಫ್ ಕೇಳ್ತಾನೆ, ಚೀಫ್ ಇಲ್ಲಿ ಯಾರೂ ಇಲ್ಲ, ಯಾರೋ ಒಬ್ಳು ಹುಡುಗಿ ಇದ್ದಾಳೆ ಅಷ್ಟೇ ಅಂತ. ಚೀಫ್ ಫುಲ್ಲು ಕನ್ಫ್ಯೂಸ್ ಆಗಿ, ಅಲ್ಲೇ ಹುಡುಗಿ ಕಾಣಿಸ್ತಾವಳು ನಿಮ್ಗೆ ಅಂತ ಕೇಳ್ತಾನೆ. ಅದಕ್ಕೆ ಮಿಲಿಟರಿ ಅವನು, ಏನ್ ಚೀಫ್ ಇಲ್ಲ ಸೋಫಾ ಮೇಲೆ ಕೂತ್ಕೊಂಡಿರೋ ಒಂದು ಹುಡುಗಿ ಕಾಣಿಸ್ತಾ ಇಲ್ವಾ ನಿಮ್ಗೆ ಅಂತಾನೆ. ಚೀಫ್ ಫುಲ್ಲು ಕನ್ಫ್ಯೂಸ್ ಆಗಿ ಹೋಯ್ತಾನೆ. ಆಗ ಸಡನ್ ಆಗಿ ಏಂಜಲ್ ಜೋರಾಗಿ ಕಿರ್ಸ್ತಾಳೆ. ಅಲ್ಲಿರೋ ಎಲ್ಲಾ ಮಿಲಿಟರಿ ಪೊಲೀಸ್ನವ್ರಿಗೂ ಸರ್ರೆ ಹೊಡಿತಾ ಇರ್ತಾಳೆ. ಈ ಕಡೆ ಚೀಫ್ಗೆ ಕ್ಯಾಮ್ರಾದಲ್ಲಿ ಆ ಪೊಲೀಸ್ನವರೆಲ್ಲ ಒಂಥರ ಅಜೀಬಾಗಿ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಆಗ ಚೀಫ್ ಹೇಳ್ತಾನೆ, ಏನ್ರೋ ಮಾಡ್ತಾ ಇದ್ದೀರಾ ನೀವೆಲ್ಲ, ಯಾರ ಕಾಣಿಸ್ತಾರೆ ನಿಮ್ಗೆ ಶೂಟ್ ಮಾಡಿ ಬಿಸಾಕ್ರು ಅಂತಾನೆ. ಅದೇ ರೀತಿ ಮಿಲಿಟರಿ ಪೊಲೀಸ್ನವ್ರು ಕೂಡ ಏಂಜಲ್ ಮೇಲೆ ಫೈರ್ ಮಾಡೋಣ ಅಂತ ನೋಡಿದಾಗ ಏಂಜಲ್ ಮಾಯ ಆಗ್ಬಿಟ್ಟಿರ್ತಾಳೆ. ಆಗ ಮಿಲಿಟರಿ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ ಇದೊಂದು ಭೂತ ಅಂತ. ಆಗ ಮಿಲಿಟರಿ ಪೊಲೀಸ್ನವ್ರು ಅಲ್ಲಿಂದ ಹೊರಗಡೆ ಬರೋಕ್ಕೋಸ್ಕರ ಮೇನ್ ಡೋರ್ ಹತ್ರ ಬರ್ತಾರೆ. ಆಗ ಏಂಜಲ್ ಅಲ್ಲಿ ನಿಂತಿರ್ತಾಳೆ. ಏಂಜಲ್ ಮೇಲೆ ಒಬ್ಬ ಮಿಲಿಟರಿ ಪೊಲೀಸ್ನವ್ರು ಫೈರ್ ಮಾಡ್ತಾನೆ. ಆದರೆ ಅದು ಏಂಜಲ್ನ ದಾಟ್ಕೊಂಡು ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇದ್ದ ಕಪಲ್ಸ್ ಇರ್ತಾರಲ್ಲ ಅವ್ರ ಗಂಡಂಗೆ ಹೋಗಿ ಬಿದ್ದು ಬಿಡುತ್ತೆ. ಅವನ್ನ ತಗೊಂಡಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗುತ್ತೆ. ಈಗ ಬಿಲ್ಡಿಂಗ್ನ ಸೀಸ್ ಮಾಡ್ತಾರೆ. ಮತ್ತೆ ಅಲ್ಲಿ ಯಾರು ಹೋಗ್ಬಾರ್ದು ಅಂತ ರೂಲ್ಸ್ ಮಾಡ್ತಾರೆ. ಈಗ ಪೊಲೀಸ್ನವ್ರು ಒಬ್ಬ ದೆವ್ವ ಓಡಿಸೋನ ಕರ್ಕೊಂಡ್ ಬರ್ತಾರೆ. ಮತ್ತೆ ಅವನು ಮತ್ತೆ ಅವನ ಅಸಿಸ್ಟೆಂಟು ಆ ಏಂಜಲ್ ಮನೆ ಒಳಗಡೆ ಹೋಗ್ತಾರೆ. ಮನೆ ಒಳಗಡೆ ಹೋಗಿ ನೋಡಿದಾಗ ಏಂಜಲ್ ಆತ್ಮ ಸೋಫಾ ಮೇಲೆ ಮನೆಗಿರುತ್ತೆ. ಈ ಸ್ವಾಮೀಜಿ ಕೂಡ ಎಂತಕಿ ಆತ್ಮ ಮನೆ ಬಿಟ್ಟು ಹೋಗ್ತಿಲ್ಲ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಒಂದು ಡಿವೈಸ್ನ ಓಪನ್ ಮಾಡಿ ನೋಡಿದಾಗ ಆ ಡಿವೈಸ್ ಇವ್ರನ್ನ ಒಂದು ಡೋರ್ ಕಡೆ ಕರ್ಕೊಂಡು ಹೋಗುತ್ತೆ. ಡೋರ್ನ ಓಪನ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಬಿರುಗಾಳಿನೇ ಬರುತ್ತೆ. ಆ ಸ್ವಾಮೀಜಿ ಆ ಬಿರುಗಾಳಿನ ಕಂಟ್ರೋಲ್ ಮಾಡಿ ಡೋರ್ನ ಓಪನ್ ಮಾಡ್ತಾನೆ. ಆಗ ಅವ್ರನ್ನ ನೋಡಿದಾಗ ಅಲ್ಲೊಂದು ಡೆಡ್ ಬಾಡಿ ಇರುತ್ತೆ. ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಈ ಡೆಡ್ ಬಾಡಿ ಆತ್ಮದೆ ಅಂತ. ತಕ್ಷಣ ಆ ಡೆಡ್ ಬಾಡಿನ ಪ್ಯಾಕ್ ಮಾಡ್ತಾರೆ. ಯಾಕೆಂದ್ರೆ ಅದಕ್ಕೆ ಅಂತಿಮ ಸಂಸ್ಕಾರ ಮಾಡಿದ್ರೆ ಮಾತ್ರ ಈ ಆತ್ಮ ಈಗ ಮನೆ ಬಿಟ್ಟು ಹೋಗೋದು ಅಂತ. ಸ್ವಾಮೀಜಿ ಅಸಿಸ್ಟೆಂಟು ಆ ಡೆಡ್ ಬಾಡಿನ ಪ್ಯಾಕ್ ಮಾಡ್ತಿರ್ಬೇಕಾದ್ರೆ ಆ ಡೆಡ್ ಬಾಡಿ ಸಡನ್ ಆಗಿ ಎದ್ಬಿಡುತ್ತೆ. ಇದನ್ನ ನೋಡಿದ ಅಸಿಸ್ಟೆಂಟ್ ಎದುರುಕೊಂಡು ಅವ್ನು ಸ್ವಾಮೀಜಿ ಹತ್ರ ಓಡೋಗ್ತಾನೆ. ಸ್ವಾಮೀಜಿ ಕೂಡ ಇದನ್ನ ನೋಡಿ ಗಾಬರಿ ಎದ್ದು ಹೋಗ್ಬಿಡ್ತಾನೆ. ಟಕ್ಕನೆ ಗೆದ್ದ ಏಂಜಲಿ ಆತ್ಮ, ನಿಮ್ಗೆಲ್ಲ ಏನ್ ಬೇಕು, ಇಲ್ಲಿಗೆ ಏನ್ ತುಪ್ಪ ಬಂದಿದ್ದೀರಾ, ನಾನು ಹೇಳಿದ್ನಲ್ಲೇ ನಾನು ಈ ಮನೆ ಬಿಟ್ಟು ಹೋಗಲ್ಲ ಅಂತ ಇವರಕ್ಕೆ ಕಿರ್ಚೋಕ್ ಶುರು ಮಾಡುತ್ತೆ. ಅಲ್ಲೇ ಇದ್ದ ಮನೆ ಸಾಮಾನುಗಳು ಗಾಳಿಯಲ್ಲಿ ತೇಲ್ತಾ ಸ್ವಾಮೀಜಿ ಮೇಲೆ ಅಟ್ಯಾಕ್ ಮಾಡೋಕ್ ಶುರು ಮಾಡುತ್ತೆ. ಸ್ವಾಮೀಜಿ ಆಗೋ ಈಗ ತಪ್ಪಿಸ್ಕೊಂಡು ಅಲ್ಲಿಂದ ಓಡ್ ಬರ್ತಾರೆ. ನೆಕ್ಸ್ಟ್ ಸೀನಲ್ಲೇ ರಾಬಿ ವಾಪಸ್ ಬಂದಿರ್ತಾನೆ. ರಾಬಿ ಏಂಜಲ್ನ ನೋಡೋಣ ಅಂತಾನೆ ಅವರ ಅಪಾರ್ಟ್ಮೆಂಟ್ ಹೋಗ್ತಾನೆ. ಆದ್ರೆ ಅಪಾರ್ಟ್ಮೆಂಟ್ ಸೀಲ್ ಆಗಿರುತ್ತೆ. ಪಕ್ಕದಲ್ಲಿದ್ದ ಕಪಲ್ ಮನೆಗೆ ಹೋಗಿ ಏಂಜಲ್ ಬಗ್ಗೆ ಕೇಳ್ತಾನೆ. ಆ ಆಂಟಿ ಕೂಡ ಫ್ಲಾಟ್ ನಂಬರ್ ಏನು ಅಂತ ಕೇಳ್ತಾಳೆ. ಆಗ ರಾಬಿ ಹೇಳ್ತಾನೆ 402. ಆ ಹುಡುಗಿ ಸ್ವಲ್ಪ ದಿನ ಯಾರಿಗೋಸ್ಕರ ನಾನು ಕಾಯ್ತಿ ಅಂತ ಕೇಳ್ತಿದ್ದಂಗೆ ರಾಬಿ ಅಲ್ಲಿಂದ ಎದ್ದು ಓಡ್ತಾ ಏಂಜಲ್ ಮನೆ ಹತ್ರ ಬರ್ತಾನೆ. ಮನೆ ಒಳಗಡೆ ಬಂದು ನೋಡಿದಾಗ ಏಂಜಲ್ ಕಾಣೋದಿಲ್ಲ. ರಾಬಿ ಹೇಳ್ತಾನೆ, ಇನ್ನೂ ನನ್ನ ಮೇಲೆ ಇನ್ನೂ ಬೇಜಾರಿದೆಯಾ ನಿನಗೆ ಅಂತ ಕೇಳ್ತಾನೆ. ಆಗ ಏಂಜಲ್ ಆತ್ಮ ಕೂಡ ಅಲ್ಲಿಗೆ ಬರುತ್ತೆ. ರಾಬಿನ ನೋಡಿದ ತಕ್ಷಣ ಅವನಿಗೆ ಹೊಡಿತಾ, ನನಗಿಂತ ಹೆಚ್ಚು ನೀನು ಓದೋದೇ ನಿಂಗೆ ಇಂಪಾರ್ಟೆಂಟ್ ಆಯ್ತಲ್ಲ ಅಂತ ಏಂಜಲ್ ರಾಬಿಗೆ ಸರ್ಸರಿಯಾಗಿ ಹೊಡಿತಾಳೆ. ರಾಬಿ ಕೂಡ ಏಂಜಲ್ಗೆ ಸಾರಿ ಕೇಳ್ತಾನೆ. ಅಷ್ಟರಲ್ಲಿ ಏಂಜಲ್ ರಾಬಿ ಮೂಗ್ನ ಹೊಡೆದಾಕಿರ್ತಾಳೆ. ರಾಬಿ ಹೇಳ್ತಾನೆ, ನಾನು ಹಿಂಗೆ ತುಂಬ ಸಲ ಫೋನ್ ಮಾಡಿದೆ, ಆದರೆ ನೀನು ಫೋನ್ ತೆಗಲಿಲ್ಲ. ನಿನ್ನ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಾನು ಫ್ರೆಂಡಿಗೆ ಫೋನ್ ಮಾಡಿದೆ, ಆದರೆ ನನ್ನ ಫ್ರೆಂಡು ನೀನು ನಾಳೆ ಬೇರೆಯವ್ರ ಜೊತೆ ಡೇಟಿಂಗ್ ಮಾಡ್ತಿದ್ಯಾ ಅಂತ ನನಗೆ ಹೇಳ್ದ. ಆದರೆ ನಾನು ಅವನ ಮಾತನ್ನ ನಂಬಲಿಲ್ಲ, ಯಾಕೆಂದರೆ ನಾನು ಏಂಜಲ್ ನನಗೋಸ್ಕರ ಕಾಯ್ತಾ ಇರ್ತಾಳೆ ಅಂತ ನನಗೆ ಗೊತ್ತಿತ್ತು. ಇನ್ನೇನು ರಾತ್ರಿ ಎಲ್ಲ ರೊಮ್ಯಾನ್ಸ್ ನಡೆಯುತ್ತೆ. ಆದ್ರೆ ನಾಳೆ ಬೆಳಗ್ಗೆಗೆ ರಾಬಿ ಏಂಜಲ್ಗೋಸ್ಕರ ನಾಷ್ಟ ತಗೊಂಬರೋಣ ಅಂತ ಕೆಳಗಡೆ ಬರ್ತಾನೆ. ಆಗ ಪಕ್ಕದ ಬಿಲ್ಡಿಂಗ್ ಆಂಟಿ ಹೇಳ್ಕೊಂಡು, ನನಗೆ ಪೂರ್ತಿ ವಿಷಯ ಹೇಳೋಣ ಅಷ್ಟು ಎಲ್ಲಿಗೆ ಓಡೋದೆ ನೀನು, ರಾತ್ರಿ ಎಲ್ಲ ಎಲ್ಲಿದ್ದೆ ಅಂತ ಆಂಟಿ ಕೇಳ್ತಾಳೆ. ಆಗ ರಾಬಿ ಹೇಳ್ತಾನೆ, ನಾನು ಏಂಜಲ್ ಜೊತೆ ಇದ್ದೆ ಅಂತ. ಈ ವಿಷಯನ ಕೇಳಿ ಆಂಟಿ ಫುಲ್ಲು ಶಾಕಿಂಗ್ ಆಗಿ, ಅವಳು ಮನುಷ್ಯ ಅಲ್ಲ ಕಣೋ, ದೆವ್ವ ಅಂತ ಹೇಳ್ತಾಳೆ. ಆದ್ರೆ ರಾಬಿ ಇದನ್ನ ಯಾವುದು ನಂಬಲ್ಲ. ಆಗ ಆಂಟಿ 6 ತಿಂಗಳಿಂದ ನಡೆದಿರೋ ವಿಷಯನೆಲ್ಲ ರಾಬಿಗೆ ಹೇಳ್ತಾನೆ. ಇದರಿಂದ ರಾಬಿ ಫುಲ್ಲು ಶಾಕ್ ಆಗೋಯ್ತಾನೆ. ನಿನ್ನೆ ನೈಟ್ ಎಲ್ಲ ನಾನು
ದೇವ್ರ ಜೊತೆ ಇದ್ನ ಅಂತ. ಆದ್ರೆ ಏಂಜಲ್ನ ಸತ್ಯರತ್ನ ರಾಬಿ ನಂಬೋದಿಲ್ಲ. ಹಾಗೆ ಏಂಜಲ್ಗೋಸ್ಕರ ರಾಬಿ ನಾಷ್ಟ ತಗೊಂಡು ಫ್ಲಾಟ್ಗೆ ಹೋಗ್ತಾನೆ. ಫ್ಲಾಟ್ಗೆ ಹೋಗಿ ಏಂಜಲ್ನ ನೋಡ್ತಾನೆ. ಆದ್ರೆ ಅವನಿಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಹಾಗೆ ಅವಳನ್ನ ತೊಡೆ ಮನಸ್ಕೊಂಡು ಹಾಗೆ ನೋಡ್ತಾ ಇರ್ತಾನೆ. ಈ ಕಡೆ ನಮ್ಗೆ ಏಂಜಲ್ನ ಮತ್ತೆ ರಾಬಿನ ನೋಡ್ತಿರೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವ್ನು ಯಾರು ಅಂತ ಮುಂದೆ ಗೊತ್ತಾಗುತ್ತೆ. ಪಕ್ಕದ ಬಿಲ್ಡಿಂಗ್ ಅಲ್ಲಿರೋ ಆಂಟಿ ರಾಬಿ ಸೂಟ್ ಕೇಸ್ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕೊಡ್ತಾಳೆ. ಮತ್ತೆ ಪೊಲೀಸ್ನವ್ರಿಗೆ ಹೇಳ್ತಾನೆ ರಾಬಿ ಆ ದೇವ್ದ ಫ್ಲಾಟ್ ಅಲ್ಲೇ ಜೀವನ ಮಾಡ್ತವನೆ ಅಂತ. ಈ ವಿಷಯ ಕೇಳಿ ಪೊಲೀಸ್ನವ್ರು ಕೂಡ ಶಾಕ್ ಆಗ್ತಾರೆ. ಆಮೇಲೆ ರಾಬಿ ಸೂಟ್ ಕೇಸ್ನ ಚೆಕ್ ಮಾಡ್ತಾರೆ. ರಾಬಿ ಪಾಸ್ಪೋರ್ಟ್ನ ನೋಡಿದಾಗ ಏಕ್ದಮ್ ಶಾಕ್ ಆಗ್ತಾರೆ ಒಂದು ನಿಮಿಷಕ್ಕೆ. ಇಲ್ಲಿ ಏಂಜಲ್ ಮನೆ ಮೇಲೆ ಇಬ್ರು ವ್ಯಕ್ತಿನ ತೋರಿಸ್ತಾರೆ. ಅದ್ರಲ್ಲಿ ಒಬ್ಬ ಅವಾಗ್ಲೇ ಏಂಜಲ್ ಮನೆ ಕಡೆ ನೋಡ್ಕೊಂಡ್ ನಿಂತಿರ್ತಾನಲ್ಲ ಅವನೊಬ್ಬ, ಮತ್ತೊಬ್ಬ ಯಾರು ಅಂತ ಶರೀರದೆಲ್ಲ ಗೊತ್ತಾಗುತ್ತೆ. ಈ ಕಡೆ ಪೊಲೀಸ್ ಸ್ಟೇಷನ್ ರಾಬಿ ಪಾಸ್ಪೋರ್ಟ್ ನ ಚೆಕ್ ಮಾಡ್ತಿರ್ಬೇಕಾದ್ರೆ ಪೊಲೀಸರಿಗೆ ಗೊತ್ತಾಗುತ್ತೆ ರಾಬಿ ಯಾವಾಗ್ಲೂ ಸತ್ತೋಗ್ಬಿಟ್ಟವನೆ ಅಂತ. ಹೆಂಗಿದೆ ಟ್ವಿಸ್ಟ್ ಇವಾಗ ಗೊತ್ತಾಗುತ್ತೆ ಈ ಮೂವಿ ಅಸಲಿ ಸತ್ಯ. ಈ ಕಡೆ ರಾಬಿ ಮತ್ತೆ ಏಂಜಲ್ನ ತೋರಿಸ್ತಾರೆ. ರಾಬಿ ಏಂಜಲ್ಗೆ ಹೇಳ್ತಾಳೆ ನನ್ಗೆ ಸ್ವಲ್ಪ ಕೆಲಸ ಇದೆ, ಇಲ್ಲೇ ಹೋಗ್ಬಿಟ್ಟು ಬರ್ತೀನಿ ಅಂತ. ರಾಬಿ ಆಚೆ ಬಂದು ಅಳೋಕ್ ಶುರು ಮಾಡ್ತಾನೆ. ಈಗ ರಾಬಿ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ರಾಬಿ ಫಾರಿನ್ ಇರ್ಬೇಕಾದ್ರೆ ಏಂಜಲ್ಗೆ ತುಂಬಾ ಸಲ ಫೋನ್ ಮಾಡ್ತಾನೆ. ಆದ್ರೆ ಏಂಜಲ್ ಫೋನ್ ಎತ್ತೋದಿಲ್ಲ. ಹಾಗಾಗಿ ಏಂಜಲ್ ಬಗ್ಗೆ ತಿಳ್ಕೊಳ್ಳೋಕೋಸ್ಕರ ರಾಬಿ ತನ್ನ ಫ್ರೆಂಡಿಗೆ ಫೋನ್ ಮಾಡ್ತಾನೆ. ಆದ್ರೆ ಅವ್ನ ಫ್ರೆಂಡು ತಮಾಷೆಗೆ ಏಂಜಲ್ ಬೇರೆಯವ್ನ ಜೊತೆ ಡೇಟಿಂಗ್ ಮಾಡ್ತಾವಳೆ ಅಂತ ಹೇಳ್ಬಿಡ್ತಾನೆ. ಇದನ್ನ ಕೇಳಿದ ರಾಬಿ ಬೇಜಾರಾಗಿ ತಕ್ಷಣ ಅಲ್ಲಿಂದ ಹೊರಡಕ್ಕೆ ಶುರು ಮಾಡ್ತಾನೆ. ಆದ್ರೆ ಏರ್ಪೋರ್ಟ್ ಮಧ್ಯದಲ್ಲಿ ಅವನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಅಲ್ಲೇ ಸತ್ತೋಗ್ತಾನೆ. ರಾಬಿನ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಅಲ್ಲಿ ಅವನಿಗೆ ಟ್ರೀಟ್ಮೆಂಟ್ ನಡೀತಾ ಇರ್ತದೆ. ಆಗ ರಾಬಿಗೆ ಅನ್ಸುತ್ತೆ ಶರೀರದಿಂದ ಬೇರೆ ಆಗಿದ್ದೀನಿ ಅಂತ. ಹಾಗೆ ಪಕ್ಕದಲ್ಲೇ ಒಬ್ಬ ಇದ್ದ ಗ್ರೀಮ್ ರಿಪರ್ ಹೇಳ್ತಾನೆ ನೀನ್ ಯಾವಾಗ್ಲೂ ಸತ್ತೋಗಿದ್ಯಾ ಅಂತ. ಇಲ್ಲಿ ಗ್ರೀಮ್ ರಿಪರ್ ಅಂದ್ರೆ ಯಮರಾಜರ ಅಸಿಸ್ಟೆಂಟ್, ಅಂದ್ರೆ ಆತ್ಮಗಳನ್ನ ಕರ್ಕೊಂಡು ಹೋಗ್ಬೋದು. ಏಂಜಲ್ನ ನೋಡ್ಲೇಬೇಕು, ನನಗೋಸ್ಕರ ಕಾಯ್ತಾ ಇರ್ತಾಳೆ, ನಾನು ಅಲ್ಲಿಗೆ ಹೋಗ್ಲೇಬೇಕು ಅಂತ ಹೇಳ್ತಾನೆ. ಗ್ರೀಮ್ ರಿಪರ್ ಕೂಡ ಸರಿ ಅಂತ ಒಪ್ಕೊಂಡು ಇವರಿಬ್ರು ಫ್ಲೈಟ್ ನ ಹಿಡ್ಕೊಂಡು ಸೌತ್ ಕೊರಿಯಾಗೆ ಬರ್ತಾರೆ. ಹೀಗೆ ರಾಬಿ ಸೌತ್ ಕೊರಿಯಾಗೆ ಬಂದಿದ್ದು. ಆಗ ಗ್ರೀಮ್ ರಿಪರ್ ಇನ್ನೊಬ್ಬ ಇದ್ದ ಗ್ರೀಮ್ ರಿಪರ್ ನ ಕೇಳ್ತಾನೆ ನೀ ಸ್ಟೋರಿ ಏನೋ ನೀನೇಂತಗಿ ನೀನ್ ಬಂದೆ ಅಂತ. ಆಗ ಇನ್ನೊಬ್ಬ ಗ್ರೀಮ್ ರಿಪರ್ ಅವ್ನ ಸ್ಟೋರಿ ಹೇಳಕ್ ಶುರು ಮಾಡ್ತಾನೆ. ಯಾವಾಗ ಏಂಜಲ್ ರಾಬಿನ ಲೆಟರ್ ಓದ್ತಾ ಇರ್ತಾಳೋ ಅವಾಗ ಈ ಗ್ರೀಮ್ ರಿಪರ್ ಅಲ್ಲೇ ಇದ್ದ. ಈ ಗ್ರೀಮ್ ರಿಪರ್ ಹೇಳ್ತಾನೆ ನೀನು ಆಲ್ರೆಡಿ ಸತ್ತೋಗಿದ್ಯಾ, ನೀನು ನನ್ನ ಜೊತೆ ನಡಿ ಅಂತ ಕರೀತಾನೆ. ಇವನು ಕೂಡ ಅದೇ ತರ ಒಬ್ಬ ಆತ್ಮನ ಕರ್ಕೊಂಡಾಗ ಒಬ್ಬ ಗ್ರೀಮ್ ರಿಪರ್. ಏಂಜಲ್ ಎಮೋಷನಲ್ ಆಗಿ ನಾನು ರಾಬಿನ ನೋಡ್ಬೇಕು, ರಾಬಿ ಇಲ್ಲಿಗೆ ಬರೋವರೆಗೂ ನನ್ನನ್ನ ಕರ್ಕೊಂಡು ಹೋಗ್ಬೇಡ ಪ್ಲೀಸ್ ಅಂತ ಗ್ರೀಮ್ ರಿಪರ್ ನ ಕೇಳ್ಕೊತಾಳೆ. ಇವರಿಬ್ರು ಪ್ರೀತಿನಲ್ಲಿ ನೋಡಿ ಗ್ರೀಮ್ ರಿಪರ್ ಕೂಡ ಒಪ್ಕೋತಾನೆ. ಈಗ ಈ ಎರಡು ಗ್ರೀಮ್ ರಿಪರ್ಗಳು ಆ ಎರಡು ಲವರ್ಸ್ ಆತ್ಮಗಳನ್ನ ಕರ್ಕೊಂಡು ಹೋಗಕ್ ಭೂಮಿಗೆ ಬಂದಿರ್ತಾರೆ. ಈ ಕಡೆ ಏಂಜಲ್ ಹತ್ರ ಆ ಗ್ರೀಮ್ ರಿಪರ್ ರಾಬಿನ ನೋಡ್ದಲ್ಲ, ಸರಿ ಈಗ ನಡಿ ನನ್ ಜೊತೆ ಅಂತ ಕರೀತಾನೆ. ಆದ್ರೆ ಏಂಜಲ್ ಒಪ್ಕೊಳ್ಳೋದಿಲ್ಲ. ದಯವಿಟ್ಟು ನನಗೆ ಇನ್ನೊಂದು ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ತಾಳೆ. ಈ ಕಡೆ ಆ ಮಂತ್ರವಾದಿನ ತೋರಿಸ್ತಾರೆ. ಅದೇ ಇವ್ರಿಗೆ ಸರಿ ಹೊಡೆದಿರ್ತಾಳಲ್ಲ ಅದೇ ಮಂತ್ರವಾದಿ. ಈಗ ಆ ಮಂತ್ರವಾದಿ ಹೇಗಾರು ಮಾಡಿ ಆ ಆತ್ಮನ ಅಲ್ಲಿಂದ ಓಡಿಸ್ಲೇಬೇಕು ಆ ಮನೆಯಿಂದ ಅಂತ ಕೋಳಿ ರಕ್ತನ ಹಿಡಿದು ಪೂಜೆ ಗೀಜೆ ಮಾಡ್ಕೊಂಡು ತಗೊಂಡ್ಬರ್ತಾನೆ. ಈ ಕಡೆ ರಾಬಿಗೂ ಮತ್ತೆ ಏಂಜಲ್ಗೂ ತಾನು ಸತ್ತಿರೋ ವಿಷಯ ಅರ್ಥ ಆಗ್ಬಿಡುತ್ತೆ. ಅವರಿಬ್ರು ಫುಲ್ ಎಮೋಷನಲ್ ಆಗಿ ಅಳಕ್ ಶುರು ಮಾಡ್ತಾರೆ. ಈಗ ತೋರಿಸ್ತಾರೆ ಅವತ್ತಿನ ರಾತ್ರಿ ಏಂಜಲ್ಗೆ ಏನಾಯ್ತು ಅಂತ. ಅವತ್ತಿನ ರಾತ್ರಿ ಏಂಜಲ್ ರಾಬಿ ಜೊತೆ ಡಿನ್ನರ್ ಮಾಡೋಕ್ಕೋಸ್ಕರ ರೆಡಿ ಆಗ್ತಾ ಇರ್ತಾಳೆ. ಸಡನ್ ಆಗಿ ಅವಳಿಗೆ ಬಾಗ್ಲು ಪಡಿಯೋ ಶಬ್ದ ಕೇಳಿಸುತ್ತೆ. ಏಂಜಲ್ ಕೂಡ ಬಾಗ್ಲು ತೆಗಿತಾಳೆ. ಫೋರ್ಸ್ಫುಲ್ ಆಗಿ ಅವಳ ಮನೆ ಒಳಗಡೆ ಯಾರೋ ಒಬ್ಬ ನುಗ್ತಾನೆ. ಯಾರು ಅಂತ ನೋಡಿದಾಗ ರಸ್ತೆ ಮಧ್ಯದಲ್ಲಿ ಏಂಜಲ್ ಕೈ ಹೇಳ್ಕೊಂಡು ಹೋಗ್ತಾ ಇರ್ತಾನಲ್ಲ ಅವನೇ ಇವನು. ಇಲ್ಲಿ ಗೊತ್ತಾಗುತ್ತೆ ಇವನು ಬೇರೆ ಯಾರು ಇಲ್ಲ, ಏಂಜಲ್ನ ತಂದೆ ಅಂತ. ಏಂಜಲ್ನ ತಾಯಿ ಸತ್ ಮೇಲೆ ಏಂಜಲ್ನ ಇವನೇನು ಸಾಕಿರ್ತಾನೆ. ಆದ್ರೆ ಇದ್ರ ಬಗ್ಗೆ ಅವನು ಯಾವ್ದು ತಲೆ ಕೆಡಿಸ್ಕೊಳ್ದಲೆ ತನ್ನ ಮಗಳ ಜೊತೆನೆ ಅಬ್ಯೂಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇದರಿಂದ ತಪ್ಪಿಸ್ಕೊಳ್ಳೋಕೆ ತುಂಬಾನೇ ಟ್ರೈ ಮಾಡ್ತಾ ಇರ್ತಾಳೆ ಏಂಜಲ್. ಕೊನೆಗೆ ಏಂಜಲ್ ಒಂದು ರಾಡ್ ತಗೊಂಡು ಅವ್ನ ಕಣ್ಣಿಗೆ ಚುಚ್ಚಿಬಿಡ್ತಾಳೆ. ಆದ್ರೂ ಅವನು ಏಂಜಲ್ನ ಬಿಡೋದಿಲ್ಲ. ಆಗ ಏಂಜಲ್ ಬಾಲ್ಕನಿ ಹತ್ರ ಹೋಗ್ತಾನೆ. ಅಲ್ಲಿಂದ ಅವ್ರ ತಂದೆನ ತೆಳ್ಬಿಡ್ತಾಳೆ. ಅಲ್ಲಿಂದ ಅವನು ಕೆಳಗಡೆ ಬಿದ್ದು ಸತ್ತು ಹೋಗ್ತಾನೆ. ಇದೇ ಇನ್ಸಿಡೆಂಟ್ ಬಗ್ಗೆ ಆಗಿ ಪೊಲೀಸ್ ಆಫೀಸರ್ ಒಂದ್ ಲೇಡಿಗೆ ಹೇಳಿರ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಜ್ಞಾಪನ ಇದೆಯಾ? ಆ ಗಲಾಟೆಯಲ್ಲಿ ಏಂಜಲ್ ಕತ್ತಿಗೂ ಕೂಡ ಒಂದು ರಾಡ್ ಚುಚ್ಕೊಂಡ್ಬಿಟ್ಟಿರುತ್ತೆ. ಅದರಿಂದ ಅವಳು ತಲೆ ತಿರುಗಿ ಬಂದು ಅಲ್ಲೇ ಬಾತ್ರೂಮ್ ಅಲ್ಲಿ ಬಿದ್ದೋಗ್ತಾನೆ. ಈ ಕಡೆ ರಾಬಿ ಫೋನ್ ಮೇಲೆ ಫೋನ್ ಮಾಡ್ತಾ ಇರ್ತಾನೆ. ಆದ್ರೆ ಅವಳು ಎತ್ತೋ ಪರಿಸ್ಥಿತಿ ಇರಲ್ಲ. ರಾಬಿ ಅವ್ರ ಮನೆ ಹತ್ರ ಬಂದು ಡೋರ್ನ ಕೂಡ ನಾಕ್ ಮಾಡ್ತಾನೆ. ಅವಳಿಗೋಸ್ಕರ ಅಲ್ಲೇ ನೈಟ್ ಎಲ್ಲ ಕಾಯ್ತಾನೆ. ನಾಳೆ ಬೆಳಗ್ಗೆ ಡೈಟಿಂಗ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆಗ ಏಂಜಲ್ ಅಲ್ಲೇ ಸತ್ತೋಗ್ತಾಳೆ. ಅವನೇನಾದ್ರೂ ಬಾಗ್ಲು ತೊಳ್ಕೊಂಡು ಒಳಗಡೆ ಹೋಗಿದ್ರೆ ಏಂಜಲ್ ಕೂಡ ಬದುಕಿರ್ತಿದ್ಲು, ರಾಬಿ ಕೂಡ ಬದುಕಿರ್ತಿದ್ದ. ಆಗ ಏಂಜಲ್ನ ಆತ್ಮ ಆಚೆ ಬರುತ್ತೆ. ರಾಬಿ ಟೆರೋ ಲೆಟರ್ನ ನೋಡುತ್ತೆ. ಅವಾಗ್ಲೇ ಆ ಗ್ರೀಮ್ ರಿಪರ್ ಅಲ್ಲಿಗೆ ಬರ್ತಾನೆ. ನೀನ್ ಸತ್ತೋಗಿದ್ಯಾ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ರಾಬಿಗೆ ತುಂಬಾನೇ ಅಳು ಬರುತ್ತೆ. ಇವರಿಬ್ರು ತುಂಬಾನೇ ಅಳ್ತಾರೆ. ಸಡನ್ ಆಗಿ ಅಲ್ಲಿಗೆ ಮಾಂತ್ರಿಕ ಬರ್ತಾನೆ. ಅವ್ನು ತಯಾರಿಸ್ಕೊಂಡಿರೋ ಆ ಕೋಳಿ ರಕ್ತ ಶಕ್ತಿಯಿಂದ ಏಂಜಲ್ ಮೇಲೆ ಆ ರಕ್ತನ ಹಾಕ್ತಾನೆ.
ಏಂಜಲ್ ಅಲ್ಲೇ ಬಿದ್ದು ಹೋಗ್ತಾಳೆ. ಇದನ್ನ ನೋಡಿದ ರೋಬಿಗೆ ತುಂಬಾನೇ ಕೋಪ ಬರುತ್ತೆ. ಕೋಪ ಬಂದು ಅಸಿಸ್ಟೆಂಟ್ ಮೈ ಒಳಗಡೆ ಹೋಗಿ ಮಾಂತ್ರಿಕನ್ ಕೂತ್ಕನ ಟೈಟ್ ಆಗಿ ಹಿಡಿತಾನೆ. ಆಗ ಅಲ್ಲಿಗೆ ಬಂದ ಗ್ರೀನ್ ರೀಪರ್, ನೀನ್ ಅವನ ಬಿಡು, ಇಲ್ಲ ಅಂದ್ರೆ ಏಂಜಲ್ ಮಕ್ಕನ ಯಾವತ್ತು ನೀನ್ ನೋಡ್ಬಾರ್ದು, ಆ ತರ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಮೈಯಿಂದ ರಾಬಿ ಹೊರಗಡೆ ಬಂದು ಏಂಜಲ್ ನ ಪ್ರೀತಿಯಿಂದ ತಪ್ಕೋತಾನೆ. ಆಗ ಗ್ರೀನ್ ರೀಪರ್ ಹೇಳ್ತಾನೆ, ಸರಿ ಟೈಮ್ ಆಯ್ತು, ಈಗ ನಿಮ್ಮಿಬ್ರು ನಾನ್ ಬೇರೆ ಮಾಡೋ ಸಮಯ ಬಂತು ಅಂತ ಹೇಳಿದಾಗ ಮಾಂತ್ರಿಕ ಇವ್ರ ಪ್ರೀತಿನ ನೋಡಿ ಎಂತಕ್ಕೆ ಅವ್ರಿಬ್ರು ಬೇರೆ ಮಾಡ್ತೀರಾ, 6 ತಿಂಗಳಾದ್ಮೇಲೆ ಸಿಕ್ಕಿದ್ದಾರೆ, ಅವ್ರಿಗೆ ಮದ್ವೆ ಮಾಡೋಣ ಅಂತ ಹೇಳ್ತಾನೆ. ಇದನ್ ಕೇಳಿ ಗ್ರೀನ್ ರೀಪರ್ ಹೇಳ್ತಾನೆ, ಏನೋ ದೇವ್ಗಳ ಮದ್ವೆನ, ಈ ಮದ್ವೆಗೆ ಯಾವನ್ ಬರ್ತಾನೆ ಅಂತ ಗ್ರೀನ್ ರೀಪರ್ ಹೇಳ್ತಾನೆ. ಆಗ ಮಾಂತ್ರಿಕ ಹೇಳ್ತಾನೆ, ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಬೇಡಿ, ಎಲ್ಲರನ್ನೂ ಎದುರಿಸಿ ನನ್ನ ಜನರನ್ನ ಸೇರಿಸ್ತೀನಿ ಅಂತ ಹೇಳ್ತಾನೆ. ಈ ಐಡಿಯಾ ಇಬ್ರು ಗ್ರೀನ್ ರೀಪರ್ಗೂ ಸರಿ ಅನ್ಸುತ್ತೆ. ಹಿಂಗಾದ್ರೂ ಇವ್ರ ಆಸೆ ಇರುತ್ತಲ್ಲ ಅಂದ್ಬಿಟ್ಟು ಒಪ್ಕೊಳ್ತಾರೆ. ಆ ಮದ್ವೆಗೆ ಗ್ರೀನ್ ರೀಪರ್ಸ್ ಒಪ್ಕೊಳ್ತಾರೆ. ಆದ್ರೆ ನೆಕ್ಸ್ಟ್ ಡೇಗೆ ಮಾಂತ್ರಿಕ ಅಕ್ಕಪಕ್ಕದ ಮನೆಯವರು ಮತ್ತೆ ಆ ಬಿಲ್ಡಿಂಗ್ ಅವರು ಮತ್ತೆ ಪೊಲೀಸ್ನವ್ರಿಗೆಲ್ಲಾರನ್ನು ಹೆದರಿಸಿ ಕರ್ಕೊಂಡ್ ಬರ್ತಾನೆ. ಮದ್ವೆಗೆ ಏನಾದ್ರು ನೀವು ಬರ್ಲಿಲ್ಲ ಅಂದ್ರೆ ಆ ಆತ್ಮ ನಿಮ್ಮೆಲ್ಲಾರನ್ನು ಸಾಯಿಸುತ್ತೆ ಅಂತ ಸುಳ್ಳು ಮದ್ವೆ ಕರ್ಕೊಂಡ್ ಬರ್ತಾನೆ. ಹೀಗೆ ಏಂಜಲ್ ಮತ್ತು ರಾಬಿ ಮದ್ವೆ ನಡೆಯುತ್ತೆ. ಮತ್ತೆ ಆ ಮಾಂತ್ರಿಕ ಅವ್ರಿಬ್ರನ್ನ ಒಂದು ಬಟ್ಟೆ ಹಿಂದಗಡೆ ಕಳಿಸ್ತಾನೆ. ಮತ್ತೆ ಆ ದೆವ್ವನ ಓಡಿಸೋ ತರ ಆಕ್ಟಿಂಗ್ ಮಾಡ್ತಾ ಇರ್ತಾನೆ. ಹಾಗೆ ಲೈಟಾಗಿ ಕಣ್ಬಿಟ್ಟು ನೋಡ್ತಾನೆ, ಅಲ್ಲಿ ಗ್ರೀನ್ ರೀಪರ್ಸ್ ಇರೋದಿಲ್ಲ. ಇದನ್ನ ತಿಳ್ಕೊಂಡ ಮಾಂತ್ರಿಕ ಈಗ ಪರದೆ ಓಪನ್ ಮಾಡಿ ಅವರಿಬ್ರು ಆತ್ಮ ಹೊರಟೋಗಿದೆ ಅಂತ ಹೇಳ್ತಾನೆ. ಹಾಗೆ ಪರದೆ ಓಪನ್ ಮಾಡ್ತಾರೆ. ಏಂಜಲ್ ಮತ್ತೆ ರಾಬಿ ಇರೋದಿಲ್ಲ, ಅವರಿಬ್ರು ಆತ್ಮಗಳಾಗಿ ಅವರಿಬ್ರನ್ನ ಗ್ರೀನ್ ರೀಪರ್ಸ್ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಹೀಗೆ ಏಂಜಲ್ ಮತ್ತೆ ರಾಬಿ ಪ್ರೇಮಿಗಳಾಗಿ ಮೋಡದಲ್ಲಿ ನಕ್ಷತ್ರ ಆಗ್ತಾರೆ. ಹೇಗಿತ್ತು ಮೂವಿ? ಒಂಥರ ಚೆನ್ನಾಗಿತ್ತು. 6 ಎಲಿಮೆಂಟ್ಸ್ ಇರ್ತಾ ಇದ್ರು, ಒಂಥರ ಲವ್ ಸೆಂಟಿಮೆಂಟ್ ಆಗಿ ಚೆನ್ನಾಗಿತ್ತು. ಈ ಮೂವಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಮಾಡಿ. ಮೂವಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ನೆಕ್ಸ್ಟ್ ಮೂವಿ ಜೊತೆ ನಿಮ್ಮನ್ನೇ ಮತ್ತೆ ಎಂಟರ್ಟೈನ್ ಮಾಡೋಕ್ಕೆ ನೆಕ್ಸ್ಟ್ ಮೂವಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.